ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ಮೊನ್ನೆ ಸವಣೂರು ನಗರದಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಿಸಿದರು. ಅಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಒಬ್ರು ಅಧಿಕಾರಿಗಳು ಮಾತಾಡಿದರು. ಯಾರ ಬಗ್ಗೆ? ಹಡಪದ ಅಪ್ಪಣ್ಣನವರ ಬಗ್ಗೆ. ತುಂಬ ಚೆನ್ನಾಗಿ ಮಾತಾಡಿದರು. ಆದರೆ ಮಧ್ಯದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ. ಏನಪ್ಪಾ ಅಂತಂದರೆ, ಹಡಪದ ಅಪ್ಪಣ್ಣನವರು ಆವಾಗಿನ ಕಾಲದಲ್ಲಿ, ಆವಾಗಿನ ದಿನಮಾನದಲ್ಲಿ, ಸರಿಸಮಾನತೆ ಇಲ್ಲದ ದಿನಮಾನದಲ್ಲಿ ಎಲ್ಲರಿಗೂ ಸರಿಸಮಾನತೆಯಿಂದ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಕೆಲವೊಂದು ಹಳ್ಳಿ ಕಡೆ ದಲಿತರಿಗೆ ಕ್ಷೌರಿಕರು ಕ್ಷೌರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಮಾಡೋದೇ ಇಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳಿದೆ. ಆದರೆ ಅವರಲ್ಲಿ ಉತ್ತರ ಸಿಗಲಿಲ್ಲ. ಉತ್ತರ ನೀಡಲೇ ಇಲ್ಲ ಅವರು. ಯಾಕಂದರೆ ಅವ್ರಿಗೂ ತಾನೇ ಗೊತ್ತು. ಅವ್ರಿಗೂ ಗೊತ್ತು ಇದೆಲ್ಲ ಕೆಲವು ಹಳ್ಳಿ ಕಡೆ ಇವಾಗಲೂ ಮೌಢ್ಯತೆ ಇದೆ ಅಂತ. ಹಾಗಾದರೆ ಅದು ಒಂದು ವಿಡಿಯೋ ಕ್ಲಿಪ್ ಇದೆಯಾ, ನೋಡ್ಕೊಂಬರಂಬನ್ನಿ. ಹಡಪದ ಅಪ್ಪಣ್ಣನವ್ರ ಬಗ್ಗೆ ಹೇಳೋದಾದ್ರೆ, ವಿಜಯಪುರ ಅಂದ್ರೆ ಇವತ್ತಿನ ವಿಜಯನಗರ ಜಿಲ್ಲೆಯ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನಾವೇನು ಮೊದಲು ಬಿಜಾಪುರ ಅಂತ ಕರಿತಾ ಇದ್ದೀವಿ, ಇವತ್ತು ವಿಜಯಪುರ ಅಂತ ಕರಿತಾ ಇದ್ದೀವಿ. ಈ ಜಿಲ್ಲೆಯ ಬಸವನ ಬಾಗೇವಾಡಿಯ ಮದಿನಹಾ ಗ್ರಾಮದಲ್ಲಿ ಈ ಅಪ್ಪಣ್ಣನವರು ಜನಿಸಿದ್ರು ಅಂತ ಹೇಳ್ಬೋದು. ತಂದೆ ಚಂದ್ವೀರಪ್ಪ, ತಾಯಿ ದೇವಮ್ಮ. ಇವರ ಶಾಲೆಯ ಸಂಖ್ಯೆ 1134ನೇ ಶಾವರಿ ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣಪಕ್ಷಿ ಪಂಚಮಿಯ ರವಿವಾರ ಬೆಳಗಿನ ಜಾವದಲ್ಲಿ ಜನಿಸಿದ್ರು. ಇವರ ಜನ್ಮನಾಮ ಜೀವಣ್ಣ. ಇವರ ಹಿರಮಠದವರು ಬರೆಯುವ ಶಿಕ್ಷಣ ಜೊತೆಗೆ ಒಳ್ಳೆ ಈಜುಗಾರರಾಗಿದ್ರು, ಒಳ್ಳೆ ಕುದುರೆ ಸವಾರರಾಗಿದ್ರು ಅಂತ ನಮಗೆ ದಾಖಲೆಗಳನ್ನು ತಿಳಿದುಕೊಳ್ಳುತ್ತೆ. ನಂತರ ಅವರು ವಿಜಯಪುರ ಮತ್ತು ಕೂಡಲ ಸಂಗಮದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳುವಾಗ ಅವರು ಬಸವಣ್ಣನವರ ಬಾಂಧವ್ಯಕ್ಕೆ ಬಂದರು. ಅಲ್ಲಿಂದ ಅವರು ಪರಿಚಯ ಆಗ್ತಾರ, ಅವ್ರ ಜೊತೆಗಾರರಾಗ್ತಾರ. ನಂತರ ಅವರು ಆಪ್ತ ಕಾರ್ಯದರ್ಶಿಯಾಗಿ ಕಲ್ಯಾಣಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದ್ರು. ಇಲ್ಲಿ ಹಡಪದ ಅಪ್ಪಣ್ಣನವರ ಜೀವನದ ಬಗ್ಗೆ ಶಿವಯೋಗಿ ಸಿದ್ದರಾಮರು ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರಂದ್ರೆ, ಎನ್ನ ಮಸ್ತಕದಲ್ಲಿ ಹಕಾರವಾಗಿದ್ದಾಗ ಪ್ರಭುದೇವ, ಎನ್ನ ಲಲಾಟದಲ್ಲಿ ಓಂಕಾರನಾಗಿದ್ದಾಗ ಚನ್ನಬಸವ, ಎನ್ನ ಪ್ರಾಣದಲ್ಲಿ ನಕಾರವಾಗಿದ್ದಾಗ ಮಡಿವಾಳಯ್ಯ, ಎನ್ನ ಬಾಯಿಯಲ್ಲಿ ಮಕಾರವಾಗಿದ್ದಾಗ ಮರಳಶಂಕರ ದೇವ, ಎನ್ನ ನೇತ್ರದಲ್ಲಿ ಶ್ರೀಕಾರವಾಗಿದ್ದಾಗ ಬಸವ, ಎನ್ನ ಕಪಲೋದಲ್ಲಿ ವಕಾರವಾಗಿದ್ದಾಗ ಪಡಿವಾರ ಬಸವಯ್ಯ, ಎನ್ನ ಶ್ರೋತ್ರದಲ್ಲಿ ಯಕಾರವಾಗಿದ್ದಾಗ ಹಡಪದ ಅಪ್ಪಣ್ಣ. ನಾವು ಒಂದೊಂದು ಅಕ್ಷರ ನೋಡ್ತಾ ಹೋದ ಓಂಕಾರ ಬರ್ತಾ ಹೋಗುತ್ತೆ. ಅಲ್ಲಿ ಹಡಪದ ಅಪ್ಪಣ್ಣನವರು ಸ್ಮರಿಸಿದ್ದಾರೆ. ಇಳಿವಾಳ ಮಾಚಯ್ಯ, ಸೂಳ್ಯ ಸಂಕವ, ಮೇದಾರ ಕೇತಯ್ಯ, ಮಾದಾರ ಚೆನ್ನಯ್ಯ, ಇವರೆಲ್ಲರೂ ಸಹಿತ ನಾವು ನೋಡ್ತಾ ಹೋದ್ರೆ ಮಾದಾರ ಚೆನ್ನಯ್ಯ ಪಾದರಕ್ಷ ತಯಾರಿಕೆ ಮಾಡ್ತಾ ಇದ್ರು. ಅಂಬಿಗರ ಚೌಡಯ್ಯ ದೋಣಿಯನ್ನು ಓಡಿಸ್ತಾ ಇದ್ರು. ಐದಕ್ಕಿ ಮರ ಅಕ್ಕಿ ಹಾಯ್ತಾ ಇದ್ರು. ಜೇಡರ ದಾಸಿಮಯ್ಯ ಬಟ್ಟೆ ನೇಯ್ತಾ ಇದ್ರು. ಬೇಕಾದ್ರು ಅಂತ ಹೀಗೆ ಎಲ್ಲ ಒಂದೊಂದು ವೃತ್ತಿಗೆ ಕ್ಷೌರಿಕ ವೃತ್ತಿ ಮಾಡೋರು ಮುಖವನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ. ಬೆಳಗಿನ ಕಾರ್ಯ ಯಾವುದು ಆಗಲ್ಲ ಅನ್ನೋದನ್ನ ತೊಡಲಾಕಲು ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ, ಅಮ್ಮನ ಭೇಟಿ ಆಗಕ್ಕೆ ಮೊದಲು ಬರುವಾಗ ಅಪ್ಪಣ್ಣನವರ ಅಪ್ಪಣೆ ಪಡ್ಕೊಂಡು ಅವ್ರನ್ನ ಆಪ್ತ ಕಾರ್ಯದರ್ಶಿ ಮಾಡಿದ್ರು. ಅವ್ರ ದರ್ಶನ ಮಾಡಿ ಅವ್ರನ್ನ ಬಸವಣ್ಣವ್ರ ದರ್ಶನ ಮಾಡಬೇಕಾಗಿತ್ತು ಅಂತ ಈ ಗೌರವನ್ನ ಜಗಜ್ಯೋತಿ ಬಸವೇಶ್ವರ ಹಡಪದ ಅಪ್ಪಣ್ಣವ್ರಿಗೆ ನಾವು ನೀಡಿದ್ರು ಅಂತ ಹೇಳ್ಬೋದು. ಕ್ಷೌರಿಕ ವೃತ್ತಿ ಮಾಡ್ತಾರ. ಅದಾದ ನಂತರ ಗಣಿಗಾರಿಕೆ ಮಾಡ್ತಾರ, ರಿಯಲ್ ಎಸ್ಟೇಟ್ ಮಾಡ್ತಾ ಹೋಗ್ತಾರ, ಐಷಾರಾಮಿ ಹೋಟೆಲ್ಗಳು ಮಾಡ್ತಾರ, ಕ್ಯಾಸಿನೋಗಳು ಮಾಡ್ತಾರ, ಗಗನಚುಂಬಿ ಕಟ್ಟಡಗಳನ್ನು ಮಾಡ್ತಾರ, ಒಳ್ಳೆ ಪ್ರಮುಖ ಕಂಪನಿಯನ್ನು ಮಾಡ್ತಾರ. ಇಲ್ಲಿ ಅವರ ಪೂರ್ವಜರ ಮಾಡಿದ್ರೆ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇದ್ರು. ನಾವೇ ಏನ್ ಹೇಳ್ತಾ ಇದೀವಿ, ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಭಾರತ ವೃತ್ತಿಯನ್ನು ಪಡ್ಕೊಂಡವರು, ಸ್ವತಂತ್ರ ಹೋರಾಟಗಾರರಲ್ಲಿ ಭಾಗವಹಿಸಿದರು. ಇಡೀ ಕನ್ನಡ ನಾಡಿಗಳ ಜಗತ್ತಿಗೆ ಸಹಿತ ಮಹತ್ವದ ವಿಚಾರಧಾರಿಗಳಾಗಿವೆ. ಸರ್, ನನ್ನೊಂದು ಪ್ರಶ್ನೆ. ಇವಾಗ ಅಪ್ಪಣ್ಣನವರು ಇಲ್ಲ ಒಂದೇ ನಿಮಿಷ ಇದಕ್ಕೆ ಉತ್ತರ ನೀಡಬೇಡಿ. ಇವಾಗ ಅಪ್ಪಣ್ಣನವರು ಇಷ್ಟೆಲ್ಲ ಸರಿ ಸಮಾನವಾಗಿ ಎಷ್ಟೆಲ್ಲ ಭಾವಕ್ಕೆ ಮೇರ್ಕೊಂಡು ಬಂದರೂ ಕೂಡ ಕೆಲವೊಂದು ಹಳ್ಳಿ ಕಡೆ ಇವಾಗಲೂ ಕೂಡ ಕ್ಷೌರಿಕರು ಈ ದಲಿತ ಸಮುದಾಯವರಿಗೆ ಕ್ಷೌರ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಅಲ್ಲ, ಮಾತಾಡ್ಬಿಡಿ. ಘಟನೆಗಳು ಆಗಿದ್ದಾವೆ, ನಾ ಹೇಳ್ತಾ ಇದ್ದಿಲ್ಲ. ಇವಾಗ ಘಟನೆಗಳೇ ಆಗಿದ್ದಾಗ ತಾನೇ ನಾವು ಹೇಳೋದು, ಸುಮ್ಮನೆ ಯಾರು ಹೇಳ. ಕಾಯಕವೇ ಕಲಾಸ ಅಂದ್ಮೇಲೆ ಅದ್ರಲ್ಲಿ ಮತ್ತೊಂದಿಲ್ಲ, ಎಲ್ಲ ಕಾಯಕಗಳು ಶ್ರೇಷ್ಠವಾದದೆ.
ಆ ಕಾಯಕ ಅವ್ರ ಕಾಯಕ ಚೆನ್ನಾಗಿ ಮಾಡ್ಬೇಕು ತಾನೆ. ಆಯ್ತು ಸರಿ ಸರಿ ಸರಿ. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ನೀವು ಹೇಳಿ, ಇದು AI ಟೆಕ್ನಾಲಜಿ ಯುಗ, AI ಟೆಕ್ನಾಲಜಿ ಯುಗ ಅಂತ ಯುಗದಲ್ಲಿ ಇರೋ ನಾವು ಈ ತಾರತಮ್ಯ ಯಾಕೆ? ನನ್ನ ಪ್ರಶ್ನೆ. ಏನು ದಲಿತರಿಗೇನು ಅವ್ರ ಕೂದಲೇನು ಬೇರೆ ಬೇರೆ ಥರ ಇರುತ್ತೆ? ಎಲ್ಲ ಮನುಷ್ಯರಿಗೆ ಇರೋದು ಕೂದಲು ಅಂತಾರೆ, ಅವ್ರಿಗೂ ಇರೋದು. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡೋಕೆ ಏನು ನಮಗೇನು ಕಷ್ಟ ಆಗಿದೆ? ಅದಕ್ಕೆ ನಮ್ಮ ಇಂಡಿಯಾ ಏನಾಗುತ್ತೋ ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಮೌಢ್ಯತೆ ಇದೆ. ಈ ಮೌಢ್ಯತೆ ಹೋಗಲಾಡಿಸ್ಬೇಕು. ಪ್ರತಿಯೊಬ್ಬರು ಸೌರಕರು ಸ್ವಲ್ಪ ಎಚ್ಚರಗೊಳ್ಬೇಕು. ಯಾಕಂದರೆ ಆವಾಗಿನ ದಿನಮಾನ ಹೋಯಿತು. ಅದೇ ಮೌಢ್ಯತೆಯಲ್ಲಿ ಬದುಕಬೇಡ್ರಿ. ಒಂದು ಒಳ್ಳೆ ಎಲ್ಲರೂ ಸರಿ ಸಮಾನತೆ ನೋಡಿಕೊಂಡು ಹೋಗಿ ಅಂತ ನನ್ನದೊಂದು ಪ್ರಾರ್ಥನೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.